ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಇದನ್ನು ನೆನಪಿಟ್ಕೋಬೇಕು. ತೆರವುಗೊಳಿಸಿ ಗೌರವದಿಂದ ಇದಕ್ಕೇನು ಪ್ರತಿಕ್ರಿಯೆ ಕೊಡದೆ ತಾವು ಕೂಲಾಗಿದ್ರೇ ತಮ್ಮ ಗೌರವ ಹೆಚ್ಚಾಗುತ್ತೆ ಅಂತ. ಮತ್ತು ತಾವು NDA ಪಕ್ಷದ ಮಿತ್ರಕೂಟ, ಅದು ಯಾವಾಗ ಕಾಂಗ್ರೆಸ್ ಪಕ್ಷದ ಮಿತ್ರಕೂಟ ಆಗ್ತಾರೋ, ನನಗೆ ಯಾರೋ ಅಂತಿದ್ರು, ಅಲ್ಲಪ್ಪ ನೀನು ಕುಮಾರಸ್ವಾಮಿ ನಿಂಗೆ ಬೈತಿದ್ಯಾ, ಅವ್ರು ಯಾವಾಗ ಕಾಂಗ್ರೆಸ್ಸಿಗೆ ಬಂದು ಇಲ್ಲಿ ಅಧಿಕಾರ ತಗೊತಾರೋ ಅವಾಗ ನೀನು ಸುಮ್ಮನೆ ಬಿಡ್ತಾರ ಅಂತ. ಅದಕ್ಕೆ ಈಗ ನಮ್ಮ ಪಾರ್ಟಿಯಲ್ಲಿರೋರಿಗೆ ಅಂದರೆ ನಮ್ಮ ಪಾರ್ಟಿಗೆ ಅವ್ರು ಯಾವಾಗ ಬರ್ತಾರೋ ಬಂದುಬಿಡ್ತಾರೋ ಅದು ನಮಗೂ ಗೊತ್ತಿಲ್ಲ, ಅವ್ರು ಅಲ್ಲಿ ಇರ್ತಾರೆ ಅನ್ನೋ ನಂಬಿಕೆ ನಮಗೂ ಇಲ್ಲ. ಸೊ ಒಂಥರ ಕುಮಾರಸ್ವಾಮಿ ಅವರು ಹೇಗೆ ಅಂದರೆ, ಈ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಯಾರು ಕೊಡಿಸಿದ್ರೆ ಅಂಕಲ್ ಅಂತಾರಲ್ಲ ಅವ್ರನ್ನ, ಹಂಗೆ. ಸಪೋಸ್ ಇವ್ರು ಚಾಕ್ಲೇಟ್ ಕೊಡಿಸಿದ್ರೆ ಥ್ಯಾಂಕ್ ಯು ಅಂಕಲ್, ಇವ್ರು ಚಾಕ್ಲೇಟ್ ಕೊಡಿಸಿದ್ರೆ ಥ್ಯಾಂಕ್ ಯು ಅಂಕಲ್ ಅಂತಾರಲ್ಲ. ಸೊ ಹಾಗೆ ಈಗ BJP ಅವರು ಸೆಂಟ್ರಲ್ ಮಿನಿಸ್ಟರ್ನ ಚಾಕ್ಲೇಟ್ ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದ. ವೈಯಕ್ತಿಕವಾಗಿ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ. ನನಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ. ದೇವೇಗೌಡರ ಬಗ್ಗೆ, ಆ ಕುಟುಂಬದ ಬಗ್ಗೆನೂ ಭಾಳ ಗೌರವ ಇದೆ. ರಾಜಕಾರಣ ಅಂದಮೇಲೆ ರಾಜಕಾರಣನೇ, ಐಡಿಯಾಲಜಿಕಲ್ ಫೈಟ್ ಇದು. ಕೋಮುವಾದಿ ಪಕ್ಷದ ಜೊತೆ ಹೋಗಿ ಕುಮಾರಸ್ವಾಮಿ ಅವರು ಸೇರಿಕೊಂಡ್ರೆ ನಾವು ವಿಮರ್ಶೆ ಮಾಡದೆ ಹೇಗಿರ್ತೀವಿ? ಕುಮಾರಸ್ವಾಮಿ ಅವರು ಮೋಸ್ಟ್ಲಿ ನನ್ನ ಬಗ್ಗೆ ಇದುವರೆಗೂ ಪ್ರತಿಕ್ರಿಯೆ ಕೊಟ್ಟಿಲ್ಲ, ದಯವಿಟ್ಟು ಕೊಡಿ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸರ್. ಅವರು ಕುಮಾರಸ್ವಾಮಿನ ಬಾಯಿಗೆ ಬಂದಂಗೆ ಬೈದವರು. ಯಡಿಯೂರಪ್ಪ ಸಾಹೇಬರು ಅವತ್ತು ಅಧಿಕಾರ ಹಸ್ತಾಂತರ ಆಗಲಿಲ್ಲ ಅಂತ ಇದೇ ಬೆಂಗಳೂರಲ್ಲಿ ಸ್ಟ್ರೀಟಲ್ಲಿ ನಿಂತ್ಕೊಂಡು ಕುಮಾರಸ್ವಾಮಿ ಅವನ ವಚನ ಭ್ರಷ್ಟ ಅಂತ ಬೈದಿರೋದು ನಿಮ್ಗೆ ಯಾರಿಗೂ ನೆನಪಿದೆ ಅನಿಸುತ್ತೆ. ಮತ್ತು ಆ ಕಡೆ ಹೋಗಿದ ತಕ್ಷಣ ಮತ್ತೆ ನನಗೆ ಇನ್ನೂ ಒಂದು ಆತಂಕ ಇದೆ. 29 34 ಕುಮಾರಸ್ವಾಮಿ ಅವ್ರು ನಮ್ಮ ಕಡೆ ಬಂದುಬಿಟ್ರೆ BJP ಅವ್ರ ಪಾಪ ಅವ್ರನ್ನೇನೆಲ್ಲ ಬೈತಾರೋ ಅಂತ. ಅವ್ರನ್ನೇನೆಲ್ಲ ಮೈತ್ರಿ ಮಾಡ್ಕೊಂಡಿದ್ರಲ್ಲ ಸರ್, 20 ತಿಂಗಳು ಸೋನಿಯಾ ಗಾಂಧಿ ಎಲ್ಲ ಇವ್ರ ಮನೆಗೆ ಹೋಗಿ ದೇವೇಗೌಡರು ಮನೆಗೆ ಹೋಗಿ ಮೈತ್ರಿ ಮಾಡಿಕೊಂಡು ಕುಮಾರಸ್ವಾಮಿ ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ರಲ್ಲ. ನೋಡಿ, ಪಾಲಿಟಿಕ್ಸಲ್ಲಿ ಒಂದು ಮಾತಿದೆ, ದೇರ್ ಈಸ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಆ್ಯಂಡ್ ಎನಿಮೀಸ್ ಇನ್ ಪಾಲಿಟಿಕ್ಸ್. BJP JDSಗೆ ಮಾತ್ರ ಹೇಳ್ತೀರಾ ನೀವು? ರಾಜಕಾರಣದಲ್ಲಿ ಶತ್ರುಗಳು ಶಾಶ್ವತ ಅಲ್ಲ, ಸ್ನೇಹಿತರು ಶಾಶ್ವತ ಅಲ್ಲ. ಸ್ನೇಹಿತರು ಶತ್ರುಗಳು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾರೆ. ಆದರೆ ಕುಮಾರಸ್ವಾಮಿಯವರು ಸ್ವಲ್ಪ ಬೇಗ ಬದಲಾಗ್ತಾರೆ. ಅದಕ್ಕೆ ಅವರು ಆವಾಗವಾಗ ಬದಲಾಗಿರೋದಕ್ಕೆ ಒಂದು ಸಲ 2 ಸಲ ಮುಖ್ಯಮಂತ್ರಿ ಆಗಿರೋದು, ಈಗ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದು. ಅವರು 5 ವರ್ಷದಿಂದ ಒಂದು ಸ್ಪೀಚ್ ಕೇಳ್ತಿದ್ದೆ, ಕೋಮುವಾದಿ ಪಕ್ಷದ ಜೊತೆ ಯಾವುದೇ ಕಾರಣಕ್ಕೆ ಕೈ ಜೋಡಿಸುವುದಿಲ್ಲ ಅಂತ. ನಾನು ನೋಡಿ ಇನ್ಸ್ಪೈರ್ ಆದೆ. ಎಂಥ ಜಾತ್ಯತೀತ ಸಿದ್ಧಾಂತ ರೀ ಕುಮಾರಣ್ಣಂದು. ನಮ್ಮ ಕುಮಾರಣ್ಣಂದು ಇಂಥ. ಮೊನ್ನೆ ನೋಡಿದ್ರೆ ಮುಸ್ಲಿಂ ಬಾಂಧವ್ರನ್ನ ಬೈತಾರೆ. ಕುಮಾರಣ್ಣ, ನೀವು ಅಧಿಕಾರಕ್ಕೆ ಬರಬೇಕು ಅಂದರೆ ಮುಸ್ಲಿಂ ಬಾಂಧವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ನೀವು ಇವತ್ತು ಏಕಾಏಕಿ ಅಲ್ಲೋಗ್ಬಿಟ್ಟು, ನನಗೇನು ಬೇಜಾರು ಅಂದರೆ, ಈ ಸೌತ್ ಇಂಡಿಯಾದಲ್ಲಿ ನಾನು 2 ಲೀಡರ್ಸ್ನ ನೋಡಿದೆ. ಎಲೆಕ್ಷನ್ಗೆ ಮುಂಚೆ ಒಂಥರ ಮಾತಾಡಿ ನಂತರ ಅಲ್ಲಿ ಪವನ್ ಕಲ್ಯಾಣ್ ಅವರು ಮುಸ್ಲಿಮ್ಸ್ ಮನೆಗೆ ಹೋಗಿ ಮಸೀದಿಗೆ ಹೋದರು, ಕ್ರಿಶ್ಚಿಯನ್ ಇದರಲ್ಲಿ ಹೋಗಿ ಅಲ್ಲೂ ಪ್ರೇಯರ್ ಮಾಡಿದ್ರು. ಗೆದ್ದ ಮೇಲೆ ಈಗ ಪವನ್ ಕಲ್ಯಾಣ್ ಅವರು ಹಿಂದುತ್ವದ ಪಾಠ ಮಾಡ್ತಾ ಇದ್ದಾರೆ, ಸನಾತನ ಧರ್ಮದ ಬಗ್ಗೆ ಮಾತಾಡ್ತಿದ್ದಾರೆ. ಸನಾತನ ಧರ್ಮ ಹಿಂದುತ್ವದ ಬಗ್ಗೆ ಮಾತಾಡಲಿ. ಅಲ್ಲಿ ಪವನ್ ಕಲ್ಯಾಣ್ ಅವರು DCM ಆಗೋಕ್ಕೆ ಅವ್ರೀಗ ಮೋದಿಯವ್ರ ಹತ್ರ ಸ್ವಲ್ಪ ವಿಶ್ವಾಸ ಗಳಿಸೋಕ್ಕೆ ಹಿಂದುತ್ವ ಅಂತಿದ್ದಾರೆ. ಅಲ್ಲೂ ಸಹ ಮೈನಾರಿಟಿಯವ್ರಿಗೆ ಪವನ್ ಕಲ್ಯಾಣ್ ಅವರು ಮೋಸ ಮಾಡಿದ್ರು. ಇಲ್ಲಿ ಕುಮಾರಸ್ವಾಮಿ ಅವರು ಮೈನಾರಿಟಿಯವ್ರಿಗೆ ಮೋಸ ಮಾಡಿದ್ರು. ಯಾಕೆಂದರೆ ಅವ್ರು ಓಟ್ ಹಾಕಿದ್ದಕ್ಕೆ ಅವ್ರು ಅಧಿಕಾರಕ್ಕೆ ಬಂದಿದ್ದು. ಯಾವಾಗ ಕುಮಾರಸ್ವಾಮಿ ಅವರು ನಮ್ಮ ಪಕ್ಷಕ್ಕೆ ಬರ್ತಾರೋ, ನಮ್ಮ ಪಕ್ಷದ ಬಾಗಿಲು ತಡ್ತಾರೋ, ಯಾವಾಗ ಅಲಿಯನ್ಸ್ ಆಗುತ್ತೋ ಏನೋ, ನನಗಂತೂ ಸ್ಪಷ್ಟತೆ ಇಲ್ಲ.